ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ರುಚಿಯಾಗಿ ಶುಚಿಯಾಗಿ ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಯಲ್ಲಿ ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು, ಚಿಟಿಕೆ ಬೇಕಿಂಗ್ ಸೋಡಾ, ಉಪ್ಪು, ಅಚ್ಕಾರದ ಪುಡಿ ಹಾಕೊಳ್ಳಿ. ಸೊ ಅದಾದಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಕೊಳ್ಬೇಕು. ಅದಾದಮೇಲೆ ಈ ರುಬ್ಬಿರುವಂತಹ ಮಿಕ್ಸ್ಚರ್ನ ನಾವು ಕಡಲೆ ಹಿಟ್ಟಿನ ಮಿಕ್ಸ್ಚರ್ಗೆ ಹಾಕಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ತೆಳುವಾಗಬಾರ್ದು. ಸೊ ಅದಾದಮೇಲೆ ಇದ್ರ ಜೊತೆಗೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿ ಇಟ್ಕೊಳ್ಬೇಕು. ಸೊ ಅದಾದಮೇಲೆ ಕಾಲಿಫ್ಲವರ್ನ ಒಂದು 15 ನಿಮಿಷ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿರೋ ಬಿಸಿ ನೀರಲ್ಲಿ ನೆನೆಸಿಟ್ಕೊಳ್ಬೇಕು. ನೆನೆಸಾದ ನಂತರ ಅದನ್ನು ಸೋರಿಸ್ಕೊಂಡು ಮತ್ತೆ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಕ್ಕಿಟ್ಟು ಅದಕ್ಕೆ ಉಪ್ಪು ಹಾಕ್ಕೊಂಡು ಕಾಲಿಫ್ಲವರ್ನ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ತುಂಬ ಸಾಫ್ಟ್ ಆಗಬಾರ್ದು. ಅದಾದಮೇಲೆ ಬೇಯಿಸಿಟ್ಕೊಂಡಿರುವಂಥ ಕಾಲಿಫ್ಲವರ್ನ ಕಡಲೆ ಹಿಟ್ಟು ಮಿಕ್ಸ್ಚರ್ಗೆ ಹಾಕಿ ಚೆನ್ನಾಗಿ ಕೋಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಕಾದಿರುವಂಥ ಎಣ್ಣೆಗೆ ಒಂದಾದಮೇಲೆ ಒಂದು ಹಾಕ್ಕೊಳ್ಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಕೂಡ ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಇನ್ನೊಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ, ಅದ್ರ ಜೊತೆಗೆ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊಳ್ಳಿ. ಸೊ ತುಂಬ ಕುಕ್ ಆಗಬಾರ್ದು, ಇದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಸೊ ಅದಾದಮೇಲೆ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಖಾರ ಅದರ ಬೇಸಿಸ್ ಮೇಲೆ. ಸೊ ಅದಾದಮೇಲೆ ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಉಪ್ಪು ಕೂಡ ನೀವು ಹಾಕ್ಕೊಳ್ಬೋದು, ಸ್ವಲ್ಪ ಬೇಗ ಕುಕ್ ಆಗುತ್ತೆ ಅಂತ ಹೇಳಿ ಅಷ್ಟೇ. ಸೊ ಅದಾದಮೇಲೆ ಈಗ ಒಂದಾದಮೇಲೆ ಒಂದು ನಾವು ಸಾಸ್ಗಳನ್ನ ಹಾಕ್ಕೋಬೇಕು. ಫಸ್ಟು ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಸೋಯಾ ಸಾಸ್. ಇದು ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು, ನಿಮ್ಮ ಫ್ಲೇವರ್ಗೆ ತಕ್ಕಂತೆ ಹಾಕ್ಕೊಳ್ಬೋದು. ಅದಾದಮೇಲೆ ಇದಕ್ಕೆ ನಾನು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಣಸಿನ ಪುಡಿ ಹಾಕ್ಕೊಳ್ಬೇಕು. ಇದು ಅಷ್ಟೇ, ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಮೆಣಸಿನ ಪುಡಿ ಅಥವಾ ಅಚ್ಕಾರದ ಪುಡಿ ಹಾಕ್ಕೊಳ್ಬೋದು. ಇದನ್ನು ನೀವೇ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ಅದಾದಮೇಲೆ ಇದಕ್ಕೆ ನಾನು ಟೊಮ್ಯಾಟೊ ಕೆಚಪ್ ಮತ್ತು ಸೆಜ್ವಾನ್ ಸಾಸ್ ಅಥವಾ ಸೆಜ್ವಾನ್ ಕೆಚಪ್ ಕೂಡ ಹಾಕಿದ್ದೀನಿ. ಸೊ ಸೆಜ್ವಾನ್ ಸಾಸ್ ಆರ್ ಕೆಚಪ್ ಆಪ್ಷನಲ್, ಬಟ್ ಹಾಕಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ಸೊ ಅದಾದಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುಕ್ ಆಗಲಿಕ್ಕೆ ಬಿಡಿ. ಅದಾದಮೇಲೆ ಒಂದು ಬೌಲಲ್ಲಿ ಕಾರ್ನ್ಫ್ಲೋರ್, ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿಕೊಳ್ಬೇಕು. ಅಂದರೆ ಒಂದು ಲಿಕ್ವಿಡ್ ಥರ ಆಗುತ್ತೆ. ಸೊ ಅದನ್ನು ನಾವು ಈ ಸಾಸ್ ಹಾಕಿರುವಂತಹ ಮಿಕ್ಸ್ಚರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಏನಾದರೂ ಅದು ತುಂಬ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಒಂದು 2ರಿಂದ 3 ನಿಮಿಷ ಕುಕ್ ಆಗಲಿಕ್ಕೆ ಬಿಡಿ. ಸೊ ನೋಡ್ಬೋದು ನೀವು ಹೇಗಿದೆ ಕನ್ಸಿಸ್ಟೆನ್ಸಿ ಅಂತ. ತುಂಬ ಲಿಕ್ವಿಡ್ ಮಾಡ್ಕೊಳ್ಬೇಡಿ. ಸೊ ಸ್ವಲ್ಪ ತೆಳುವಾದರೆ ಸಾಕು, ಯಾಕೆಂದರೆ ನಾವು ಮಾಡ್ಕೋತಾ ಇರೋದು ಡ್ರೈ ಗೋಬಿ ಮಂಚೂರಿಯನ್. ಸೊ ಅದಾದಮೇಲೆ ಫ್ರೈ ಮಾಡಿಟ್ಕೊಂಡಿರುವಂತಹ ಗೋಬಿನ ಮಿಕ್ಸ್ಚರಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಸಾಸ್ ಎಲ್ಲನೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತದೆ. ಟೇಸ್ಟ್ ಮಾಡಲಿಕ್ಕೂ ಅಷ್ಟೇ ತುಂಬ ರುಚಿಯಾಗಿ ಇರುತ್ತೆ. ಮನೆಯಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು. ಸೊ ಇವಾಗ ಗಾರ್ನಿಷ್ ಮಾಡಲಿಕ್ಕೆ ಸ್ಪ್ರಿಂಗ್ ಅನಿಯನ್ ಅಥವಾ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡಿದ್ರೆ ನಮ್ಮ ರುಚಿಯಾದ ಶುಚಿಯಾದ ಮನೆಯಲ್ಲೇ ಮಾಡಿರುವಂಥ ಗೋಬಿ ಮಂಚೂರಿ ರೆಡಿಯಾಗಿದೆ. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.